ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶಿಲ್ಪಿ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಜನ ರೀಸೆಂಟ್ ವೀಡಿಯೋ ನಂದು ಹೇರ್ ಫಾಲ್ ಬಗ್ಗೆ ಇತ್ತು. ಸೊ ಎಷ್ಟು ಜನ ನನಗೆ ಮೆಸೇಜ್ ಮಾಡೋದು ಮಾರೆ, ಎಷ್ಟು ಜನ ನನಗೆ ಪಾಪ ಸೀರಿಯಸ್ಸೇ ತೊಗೊಂಡಿದ್ದಾರೆ. ನಂದು ಹೇರ್ ಫಾಲ್ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಇಲ್ಲ, ನಾನು ಅದು ಕಾಂಟೆಂಟಿಗೋಸ್ಕರ ಮಾಡಿದ್ದಷ್ಟೇ. ಬಿಕಾಸ್ ಎಲ್ಲರೂ ಈಗ ಅಂಥ ಒಂದು ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಆ ಕಾಂಟೆಂಟನ್ನು ಮಾಡಿದ್ದಷ್ಟೇ. ನನಗೆ ದೇವರ ದಯೆಯಿಂದ ಟಚ್ಡ್ ಬೈ ಗಾಡ್ಸ್ ಗ್ರೇಸ್ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಇಲ್ಲ. ನಾರ್ಮಲ್ ಆಗಿ ಹೇಗೆ ಬಾಚುವಾಗ ಕೆಲವೊಂದು ಕೂದಲು ಕಟ್ಟಾಗ್ತದೆ ನೋಡಿ, ಅದು ಅಷ್ಟೇ ಬಿಟ್ಟರೆ ದೇವ್ರ ದಯೆಯಿಂದ ನನಗೆ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ಸ್ ಇಲ್ಲ. ನಾನು ಡೈಲಿ ತಲೆಗೆ ಸ್ನಾನ ಮಾಡ್ತೇನೆ. ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ. ನಾನು ಯೂಸ್ ಮಾಡೋದಂತ ಹೇಳಿದ್ದೀನಿ ನಂದು ಹಿಂದುಲೇಖ ಶ್ಯಾಂಪು ಮತ್ತು ಹಿಂದುಲೇಖ ಹೇರ್ ಆಯಿಲ್ ಅಷ್ಟೇ. ಹೇರ್ ಆಯಿಲ್ ಕೂಡ ನಾನು ಆಲ್ಟರ್ನೇಟ್ ಡೇ ಟೈಮ್ಸ್ ಇಲ್ಲಾಂದರೆ ವೀಕಲ್ಲಿ ಟ್ವೈಸ್ ಆ ಥರ ಎಲ್ಲ ಅಪ್ಲೈ ಮಾಡ್ತೇನೆ. ಡಿಪೆಂಡ್ ಆಗ್ತದೆ ನಾನು ಮೂಡಿದ್ದಾಗೆ. ಟೈಮ್ಸ್ ನಾನು ಡೈಲಿ ಸಹ ಅಪ್ಲೈ ಮಾಡ್ತೇನೆ. ಡೈಲಿ ತಲೆ ಸ್ನಾನ ಮಾಡೋದ್ರಿಂದ ನಾನು ಡೈಲಿ ಅಪ್ಲೈ ಮಾಡ್ತೇನೆ, ಅದು ಸಹ ಉಂಟು. ಬಟ್ ಹೇರ್ ವಾಶ್ ಮಾತ್ರ ನಾನು ಡೈಲಿ ಮಾಡ್ತೇನೆ. ಬೀಟ್ ಸಮ್ಮರ್, ಬೀಟ್ ವಿಂಟರ್, ಬೀಟ್ ರೇನಿ, ಐ ಡೋಂಟ್ ಮೈಂಡ್. ಐ ಟೇಕ್ ಶಾರ್ ಎವ್ರಿ ಸಿಂಗಲ್ ಡೇ. ಇದನ್ನು ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ, ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಅದೇ ರೀತಿ ಮಾಡ್ತಾಯಿರಿ. ಬಟ್ ಹೇರ್ ಫಾಲಿಗೆ ಹಲವಾರು ಕಾರಣ ಇರ್ತದೆ. ತುಂಬ ವೈಟಮಿನ್ಸ್ ಡೆಫಿಷಿಯನ್ಸಿಂದ ಆಗ್ತದೆ, ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತದೆ, ಅಯನ್ ಲೋ ಇದ್ದರೆ ಬಾಡಿಯಲ್ಲಿ ಆಗಿರ್ಬೋದು, B12ಇಂದ ಪ್ರೋಟೀನ್ ಇಂಟೇಕ್ ಕಮ್ಮಿ ಇದ್ದು ವಾಟರ್ ಇಂಟೇಕ್ ಕಡಿಮೆ ಮಾಡಿದರೆ, ಸ್ಕ್ಯಾಲ್ಪಲ್ಲಿ ನಿಮ್ಮದು ಅಂದರೆ ಎಂತ ಹೇಳ್ತಾರೆ ಇಚ್ಚಿಂಗ್ ತುಂಬ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ, ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದರೆ ನಿಮ್ಮದು ತಲೆಯಲ್ಲಿ, ಈ ಥರ ಎಲ್ಲ ಇದ್ದರೆ ಆಗ್ತದೆ ಆಯಿತಾ. ಸೊ ಅದೆಲ್ಲ ನೋಡ್ಕೊಳ್ಬೇಕು ನೀವು, ಅದೆಲ್ಲ ಚೆಕ್ ಮಾಡ್ತಾ ಇರಬೇಕು. ಫುಡ್ ನಿಮ್ಮದು ಮೇನ್ ಬರೋದೇ ಫುಡ್ಡಿಂದ. ಫುಡ್ ಕರೆಕ್ಟಾಗಿ ತಿನ್ಕೊಳ್ಳಿ, ಮನೆ ಫುಡ್ ತಿನ್ನಿ, ಹೊರಗಡೆದು ಬೇಡ. ಮತ್ತು ಸ್ಟ್ರೆಸ್ಸಿಂದ ಆಗ್ತದೆ. ಮತ್ತು ಹೌದು, ದಟ್ಸ್ ದ ಫ್ಯೂ ರೀಸನ್ಸ್ ಅಂತ ಹೇಳಬಹುದು. ಅದು ಬಿಟ್ಟರೆ ಇನ್ನೂ ಸಹ ನಿಮಗೆ ಆಗ್ತಾ ಉಂಟು, ಅದು ಎಂಥ ಸಹ ಪ್ರಾಬ್ಲಮೇ ಇಲ್ಲ ಆದರೂ ನಿಮಗೆ ಆಗ್ತಾ ಉಂಟು ಅಂತ ಹೇಳಿದರೆ ನೀವು ಯೂಸ್ ಮಾಡುವಂಥ ಕೋಂಬ್ ಒಮ್ಮೆ ಚೆಕ್ ಮಾಡಿ. ಕೆಲವೊಂದು ಈಗ ನೋಡಿ, ನಂದು ಕರ್ಲಿ ಹೇರ್ ಅಲ್ವಾ, ನಾನೀಗ ಸಪೂರದು ಹಲ್ಲಿದ್ದು ಅದು ಬರ್ತದಲ್ಲ ಕೋಂಬ್, ಅದನ್ನು ಯೂಸ್ ಮಾಡಿದರೆ ಅಂತಲ್ಲ ಎಂತ ಹೇಳಿದ್ರೆ ಟಿಕ್ ಆಗ್ತದೆ ಅಂತ ಹೇಳೋದು ಮಾರೆ, ಟ್ಯಾಂಗಲ್ ಆಗ್ತದೆ, ಗೊತ್ತಾಯ್ತಾ. ಸೊ ನಾನೆಂತ ಮಾಡ್ತೇನೆ, ನಾನು ಬ್ರಷ್ ಮಾಡೋದು, ಹೇರ್ ಬ್ರಷ್ ಯೂಸ್ ಮಾಡೋದು ಆಯಿತಾ. ಒಂದು ಎರಡನೇದು ನಾನು ನೋಡಿ, ಇದು ಕರ್ಲ್ಸ್ ನೋಡಿ, ಇದು ನ್ಯಾಚುರಲ್ ಕರ್ಲ್ಸ್. ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿ ಎಂತ ಸಹ ಮಾಡೋದಿಲ್ಲ. ಸೊ ನಾನು ಯಾವುದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡಿದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಕೆಲವರು ನನ್ನ ಥರನೇ ಕಲರ್ ಮಾಡಲಿಕ್ಕೆ ಇಷ್ಟ ಇದ್ದವರೆಲ್ಲ ಇರ್ತಾರೆ, ಕಲರ್ ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಈ ರೀತಿ ಮಾಡೋದ್ರಲ್ಲಿ ಏನಾಗ್ತದೆ, ಕಲರ್ ಮಾಡಿದಂಥ ಮೇಂಟೆನೆನ್ಸ್ ತುಂಬ ಮ್ಯಾಟರ್ ಆಗ್ತದೆ. ಈಗ ನನ್ನ ಹತ್ರ ನೀವು ಕೇಳಿದ್ರೆ ನಾನು ಹೇಗೆ ಮೇಂಟೈನ್ ಮಾಡಿದ್ರೆ, ದೇವರಾಣೆ ಅಂತ ಸಾಕೋದಿಲ್ಲ ನಾನು. ಆ್ಯಸ್ ಐ ಟೋಲ್ಡ್ ಯು, ಐ ಟೇಕ್ ಶಾರ್ ನೈಸ್ಲಿ. ನನ್ನ ಹಿಂದುಲೇಖ ಶ್ಯಾಂಪು ಉಂಟು, ನನ್ನ ಹಿಂದುಲೇಖ ಹೇರ್ ಆಯಿಲ್ ಉಂಟು, ಕಂಡೀಷ್ನರ್ ಎಲ್ಲ ಎಂತ ಹಾಕೋದಿಲ್ಲ ನಾನು. ಸೊ ದಿಸ್ ಇಸ್ ಹೌ ಐ ಮ್ಯಾನೇಜ್. This is how I oil my hair. Looks a little disturbing, but this is the way I do it. ಈ ವಿಡಿಯೋ ಯಾವುದೇ ರೀತಿ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಲಿಕ್ಕೆ ಅಲ್ವೇ ಅಲ್ಲ, ಇದು ನನ್ನ ಪರ್ಸ್ನಲ್ ರಿವ್ಯೂ ಅಷ್ಟೇ. ಈಗ ನನ್ನ ಕೂದಲು ತಾಲೋದಿಲ್ಲ ಅಂತ ನೀವು ಕಣ್ಣಾಕ್ಬಿಡಿ ಆಯಿತಾ. ಕಣ್ಣು ಗುಂಡೆ ಕಿತ್ತಾಕ್ತೇನೆ ಮಕ್ಕ, ಜಾಗ್ರತೆ. ಓಕೆ, ಬಾಯ್.